ಭಾರತ್ ಮಾತಾ ಕಿ ವಂದೇ ವಂದೇ. ಭಾರತೀಯ ಜನತಾ ಪಕ್ಷಕ್ಕೆ, ನರೇಂದ್ರ ಮೋದಿ ಅವರಿಗೆ, ನಿಮಗೆ ಮುಂಬರುವ ಲೋಕಸಭಾ ಚುನಾವಣಾ ಪ್ರಚಾರದ ನಿಮಿತ್ತವಾಗಿ ಮೋದಿ ಮಹಾಶಕ್ತಿ ಕೇಂದ್ರದ ಬೇಕ್ಮಟ್ಟದ ಕಾರ್ಯಕರ್ತರ ಸಭೆಯ ಅಧ್ಯಕ್ಷತೆ ವಹಿಸಿರುವಂತ ಬೆಂಗಳೂರು ಅಧ್ಯಕ್ಷರಾದ ಅಶೋಕ್ ವಕಾರೆ ಅವರು, ಜಿಲ್ಲಾ ಅಧ್ಯಕ್ಷರಾದಂತಹ ಸೋಮನಾಥ್ ಪಾಟೀಲ್ ಅವರು, ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಆತ್ಮೀಯರಾದಂತಹ ಶ್ರೀ ಸಲ್ಗಾರ್ ಅವರು, ಬೀದರ್ ದಕ್ಷಿಣ ಕ್ಷೇತ್ರದ ಜನಪ್ರಿಯ ಶಾಸಕರು, ರಾಜ್ಯದ ಕಾರ್ಯದರ್ಶಿಗಳಾದಂತಹ ಡಾಕ್ಟರ್ ಶಾಲಿನಿ ಬೆಂಗಳೂರು, ಹಿನ್ನಾಳಿನ ಜನಪ್ರಿಯ ಶಾಸಕರು ಆತ್ಮೀಯರಾದ ಡಾಕ್ಟರ್ ಸಿದ್ದು ಪಾಟೀಲ್ ಅವರು, ಮಾಜಿ ಶಾಸಕರು, ಮರಾಠ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರಾದಂತಹ ಆತ್ಮೀಯರಾದಂತಹ ಎಂ.ಜೆ. ಮುರಾಜಿ ಅವರು, ವಿಧಾನ ಪರಿಷತ್ ಮಾಜಿ ಸದಸ್ಯರಾದಂತಹ ಅಮರನಾಥ್ ಪಾಟೀಲ್ ಅವರು, ಬಸವರಾಜ ಆರ್ಯ ಅವರು, ನಾಶರ್ ಸ್ವಾಮಿ ಅವರು, ಚೆಲ್ಲಾರೆಡ್ಡಿ ಅವರು, ಲತಗ ಅವರು, ಶಂಕರ್ ಮಹಂತ ಅವರು, ಮುರುಘಾ ಪಾಟೀಲ್ ಅವರು, ಚಂದ್ರಶೇಖರ ಪಾಟೀಲ್ ಅವರು, ಗಗನ ಜನಾರ್ದನ್ ಅವರು, ವಕೀಲ್ ಸಾಹೇಬರು, ರವಿ ಚಂದನ್ಕೇರಿ ಅವರು, ನಮ್ಮ ಅರುಣ್ ಅವರು, ಪೃಥ್ವಿರಾಜ್ ಅವರು, ಹಾಗೂ ಜನರ ಅವರು, ಹನುಮಂತ ಅವರು, ನಮ್ಮ ಜನರಲ್ ಸೆಕ್ರೆಟರಿ ಅಂತ ಪ್ರದೀಪ್ ಅವರೇ, ಎಲ್ಲ ಮುಖಂಡರು ಮತ್ತು ಪ್ರತಿಯೊಂದು ಸುಮಾರು 27 ಊರಿನಿಂದ ಬಂದಿರುವಂತ ನಮ್ಮ ಭಾರತೀಯ ಜನತಾ ಪಕ್ಷದ ದುರ್ಲಭ ಕಾರ್ಯಕರ್ತ ಬಂಧುಗಳು, ಭಗಿನಿಯರು, ಮಾಧ್ಯಮದ ಮಿತ್ರರು, ಲೋಕಸಭಾ ಚುನಾವಣೆ ಇದು ದೇಶದ ಹಿತಕ್ಕಾಗಿ ನಡೆಯುವಂತ ಚುನಾವಣೆ. ಲೋಕಸಭಾ ಚುನಾವಣೆ ದೇಶದ 140 ಕೋಟಿ ಜನರ ರಕ್ಷಣೆಯಾಗಿ ನಡೆಯುವಂತಹ ಚುನಾವಣೆ ಬಂದಿದೆ. ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಅನೇಕ ಸಾಧನೆಗಳು, ಸಾಮಾಜಿಕ ಸುರಕ್ಷತಾ ಯೋಜನೆಗಳಾಗಿರ್ಬೋದು, ದೇಶದ ಮೂಲಭೂತ ಸೌಕರ್ಯಗಳಾಗಿರ್ಬೋದು, ದೇಶದ ರಕ್ಷಣೆ ಆಗಿರ್ಬೋದು, ದೇಶದ ಜನರ ಸುರಕ್ಷತೆ ಆಗಿರ್ಬೋದು, ದೇಶದ ಪ್ರತಿಯೊಂದು ರಾಜ್ಯದ ಹಿತವನ್ನು ಕಾಪಾಡಿದ್ದು ಆಗಿರ್ಬೋದು, ದೇಶದ ಸಂಸ್ಕೃತಿಯ ರಕ್ಷಣೆ ಮಾಡಿದ್ದಾಗಿರ್ಬೋದು, ದೇಶದಲ್ಲಿ ಧರ್ಮ ರಕ್ಷಣೆ ಆಗಿರ್ಬೋದು, ದೇಶದಲ್ಲಿ ಗಡಿ ಬಂಡಾರಗಳನ್ನು ರಕ್ಷಣೆಯನ್ನು ಮಾಡಿ ಭವ್ಯ ರಾಮ ಮಂದಿರ ಕಟ್ಟಿದ್ದಾಗಿರ್ಬೋದು, ಇಂತಹ ಒಂದು ಅನೇಕ ಕಾರ್ಯಗಳನ್ನು ಮಾಡಿ ನರೇಂದ್ರ ಮೋದಿ ಅವರು ಇವತ್ತು ದೇಶದಲ್ಲಿ ಅಷ್ಟೇ ಅಲ್ಲ, ಇಡೀ ವಿಶ್ವದ ಮಟ್ಟದಲ್ಲಿ ಅತಿ ಪ್ರಭಾವಿಯಾಗಿದ್ದಂಥ ಏಕೈಕ ಯಾರಾದರೂ ಹೊತ್ತಿದ್ರೆ ಅದೇ ನಮ್ಮ ಎಲ್ಲರ ನೆಚ್ಚಿನ ಪ್ರಧಾನಿಯಾದಂಥ ನರೇಂದ್ರ ಮೋದಿ ಅವರಾಗಿದ್ದಾರೆ. ಈಗಾಗಲೇ ಜನತೆ, ದೇಶದ ಜನತೆ ಮತ್ತೊಂದು ಮೋದಿ ಅವರಿಗೆ 3ನೇ ಅವರಿಗೆ ಪ್ರಧಾನಮಂತ್ರಿಯನ್ನು ಮಾಡಲಿಕ್ಕೆ ಈಗಾಗಲೇ ಸಂಕಲ್ಪವನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಅದಕ್ಕೆ ಬಾರ್ 400 ಪಾರ್ ಅನ್ನುವಂಥದ್ದನ್ನ ದೇಶದ ಮೂಲೆಯಲ್ಲಿರುವಂಥ ಮತದಾರರ ಕೂಗಾಗಿದೆ. ಬಾರ್ ಮೋದಿ ಸರ್ಕಾರ ಅನ್ನುವಂಥದ್ದನ್ನು ಕೂಡ ಕೂಗಾಗಿದೆ. ಆದರೆ ಎದುರಾಳಿಯಲ್ಲಿ ಇಂಡಿಯಾ ಅಲಯನ್ಸ್ ಅನ್ನುವಂಥದ್ದನ್ನ ಒಂದು ಘಟಬಂಧನವನ್ನ ರಚನೆ ಆಯಿತು. ಆದರೆ 6 ತಿಂಗಳಲ್ಲಿ ಇನ್ನೂ ಅಧಿಕಾರಕ್ಕೆ ಬಂದಿಲ್ಲ, ಚುನಾವಣೆಯನ್ನು ಎದುರಿಸಿಲ್ಲ, ಒಡೆದು ಆಗಿ ಹೊರಟಿತ್ತು. ಅದಕ್ಕೆ ಇವತ್ತ ಕಳೆದ 2 ಅವಧಿಯಲ್ಲಿ ಕಾಂಗ್ರೆಸ್ಸಿಗೆ ಇದು ಲೋಕಸಭಾ ವಿರೋಧ ಪಕ್ಷದ ನಾಯಕರ ಸ್ಥಾನವನ್ನು ಪಡೆಯಲು ಕೂಡ ಕಾಂಗ್ರೆಸ್ಸಿಗೆ ಎಂಪಿಗಳ ಸಂಖ್ಯೆ ಗೆಲ್ಲಿಕೆ ಆಗಲಿಲ್ಲ. ಈ ಬಾರಿ ಕೇವಲ ಅವರ ಒಂದು ಸರ್ವೆಗಳಲ್ಲಿ 35 ಎಂಪಿಗಳು ಮಾತ್ರ ಗೆಲ್ತಿದ್ದಾರೆ. ಅದು ಜಾಸ್ತಿ ಇಲ್ಲಂದ್ರೆ ಕೇರಳದಲ್ಲಿ ಮತ್ತು ತಮಿಳುನಾಡಿನಲ್ಲಿ. ಇಂಥ ವಿರೋಧ ಪಕ್ಷವಿದ್ದಾಗ ಮತ್ತು ಅವ್ರ ನೀತಿಗೆ ಮತ್ತು ಏನಂತಾರ ನೇಕಿಗೆ ತಕ್ಕಿ
ಆಸ್ಥಾನಗಳನ್ನಾಗಿದ್ದಾರೆ. ಪ್ರತಿಯೊಬ್ಬರು ಸಾಮಾನ್ಯ ಜನ ಕೂಡ ನಿನ್ನೆ ಯಾರು ಹೇಳ್ತಾ ಇದ್ರು, ನಿನ್ನೆ ಹೊಸ ಕಲ್ಯಾಣದಲ್ಲಿ ಒಂದು ನಮ್ದು ಬೆಂಗಳೂರು ಕಾರ್ಯಕ್ರಮ ಮುಗಿದ್ಮೇಲೆ ಸರ್ ಈ ಸಾರಿ ಭಾರತೀಯ ಜನತಾ ಪಾರ್ಟಿ ಇಂಡಿಯಾಗ 414 ಎಂಪಿಗಳು ಗೆಲ್ತಾರೆ ನೋಡ್ರಿ. ಅಂದ್ರೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಈ ಬಾರಿ ಇಷ್ಟು ಗಟ್ಟಿಯಾಗದ ಮತ್ತೊಮ್ಮೆ ಮೋದಿಯವರನ್ನು ಗೆಲ್ಲಿಸಬೇಕು ಅಂತ ಆ ಗಟ್ಟಿತನದ ಶಾಸಕರು ಹೇಳಿದ್ರು. ಸೌಮ್ಯರು ಹವ ಇದೆ, ಆದರೆ ನಾವೆಲ್ಲರೂ ಪ್ರಯತ್ನವನ್ನ ಮಾಡಬೇಕಾಗ್ತದೆ. ನಾವು ಮರೆಯುವಂತಿಲ್ಲ. ಯಾವುದೇ ಯುದ್ಧದಲ್ಲಿ ಯುದ್ಧವೇ ಆಗಿರ್ತದೆ. ಎಲ್ಲ ಅಸ್ತ್ರಗಳನ್ನು ನಾವು ಬಿಡಬೇಕಾಗ್ತದೆ. ಎಲ್ಲ ರೀತಿಯ ಮಾಹಿತಿಗಳನ್ನು ನಾವು ಪಡ್ಕೊಳ್ಬೇಕಾಗ್ತದೆ. ಅದಕ್ಕೆ ಶರಣರು ಹೇಳಿದಾಗ ನಾವು ಕೆಲಸ ಮಾಡಬೇಕಾಗಿದೆ. ಜನ ಮತದಾನವನ್ನು ಮಾಡಲಿಕ್ಕೆ ತಯಾರಿದೆ. ಮೋದಿಯವರ ಗಾಳಿ ಇದೆ. ನಾನು ಕೂಡ 10 ವರ್ಷದಲ್ಲಿ ಅನೇಕ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದಂಥದ್ದನ್ನು 2 ನಿಮಿಷದಲ್ಲಿ ನಾನು ಹೇಳಿ ನಮ್ಮ ಮಾತು ಮತ್ತೊಂದು ವಿಷಯದಲ್ಲಿ ತಗೊಂಡಿದ್ದೀನಿ. ಇವತ್ತು ಕಾಂಗ್ರೆಸ್ಸಿನ ಉಸ್ತುವಾರಿ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರು ಮಾತೆತ್ತಿದ್ರೆ 10 ವರ್ಷ ಆಯಿತು ಕೋಬಾ ಅವರು ಸಂಸದರಾಗಿ ಅವರ ಅಭಿವೃದ್ಧಿ ಜಿಲ್ಲೆಯಲ್ಲಿ ಶೂನ್ಯ ಅನ್ನುವಂಥದ್ದನ್ನು ಹೋಗ್ತಾರೆ. ಪಾಪ ಅಲ್ಲ. ಆದರೆ ನಾನು ಸವಾಲನ್ನು ಹಾಕ್ತೇನೆ. ನಾನೀಗ ನಮ್ಮ ಕಾರ್ಯಕರ್ತರ ಒಳಗಡೆ 10 ವರ್ಷದ ನನ್ನ ಅವಧಿಯಲ್ಲಿ ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳ ಪಟ್ಟಿಯನ್ನು ಬಿಚ್ಚಿಡ್ತೀನಿ. ಅದರ ಜೊತೆಯಲ್ಲಿ 3 ಜಿಲ್ಲೆಯಲ್ಲಿ ರಾಜಕಾರಣವನ್ನು ಮಾಡಿದಂಥ ನನ್ನ ಕುಟುಂಬದ 60 ವರ್ಷದ ಹಿಸಾಬನ್ನು ಕೂಡ ಕೇಳಕ್ಕೆ ಹೋಗಿದ್ದೀನಿ. ನಾನು 60 ವರ್ಷದ ಹಿಸಾಬಗಳನ್ನು ಕೇಳೋದಿದ್ದೀನಿ. ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರದಿಂದ ರೈತರಿಗೋಸ್ಕರ 25 ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ. 25 ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ. ಕಾಂಗ್ರೆಸ್ನವರು ರೈತರ ಸಾಲ ಮನ್ನಾ ಮಾಡ್ತಾ ಹೇಳ್ತಿದ್ರು. 10 ವರ್ಷದಲ್ಲಿ ರೈತರ ಸಾಲ ಮನ್ನಾ ಮಾಡಿದರೆ ಕೇವಲ 150 ಕೋಟಿ ರೈತರಿಗೆ 40,000 ಕೋಟಿ ಮಾತ್ರ. ನಾವು ಕೇವಲ 5 ವರ್ಷದಲ್ಲಿ ಪ್ರಧಾನಮಂತ್ರಿ ಕೃಷಿ ಸಮ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ 12 ಕೋಟಿ ರೈತರ ಖಾತೆಗಳಿಗೆ ನೇರವಾಗಿ 2,80,000 ಕೋಟಿ ಹಣವನ್ನು ನಮ್ಮ ರೈತರ ಖಾತೆಗೆ ಹಾಕಿದ್ದೀವಿ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ನಮ್ಮ ಜಿಲ್ಲೆಗೆ 1,200 ಕೋಟಿ ಹಣವನ್ನು 2,75,000 ರೈತರ ಖಾತೆಗೆ ನೇರವಾಗಿ ಹಾಕಿದ್ದೀವಿ. ಇವತ್ತು 2 ಲಕ್ಷಕ್ಕೆ ಹೆಚ್ಚು ರೈತರ ಬೆಳೆದಂತ ಬೆಳೆಗಳನ್ನು ಕೇಂದ್ರ ಸರ್ಕಾರದ ಖರೀದಿ ಕೇಂದ್ರಗಳ ಮುಖಾಂತರ ಖರೀದಿಯನ್ನು ಮಾಡಿದ್ದೀವಿ. ರೈತರಿಗೆ ಕೃಷಿ ಸಿಂಚಾಯಿ ಯೋಜನೆ ಮುಖಾಂತರ ಡ್ರಿಪ್ ಇರಿಗೇಷನ್ಗೆ 90% ಸಬ್ಸಿಡಿಯನ್ನು ಕೊಡ್ತೀವಿ. ಹೀಗೆ ಹಲವಾರು ಯೋಜನೆಗಳಿಂದ ನಮ್ಮ ರೈತರ ಆದಾಯವನ್ನು ದ್ವಿಗುಣಗೊಳಿಸಿದ್ದೀವಲ್ಲ. 2014ಕ್ಕಿಂತ ಮುಂಚೆ ಉದ್ಯೋಗ, ಹೆಸರು, ಸೋಯಾ, ತೊಗರಿ, ಕಬ್ಬು ಎಷ್ಟು ಕೀಮತ್ತಿತ್ತು ಅನ್ನುವಂಥದ್ದನ್ನು ನೋಡಿ 10 ವರ್ಷದಲ್ಲಿ ಅದರ 100 ಪಟ್ಟು ರೇಟನ್ನು ಏರಿಸಿದ್ದೀವಿ ನಾವು. ಇವತ್ತು ಬಡವರಿಗೆ ಪ್ರಧಾನಮಂತ್ರಿ ಆಯುಷ್ಮಾನ್ ಭಾರತದ ಅಡಿಯಲ್ಲಿ ಜಿಲ್ಲೆಯಲ್ಲಿ ಸುಮಾರು 8 ಲಕ್ಷಕ್ಕೂ ಹೆಚ್ಚು ಬಡವರಿಗೆ ಕಾರ್ಡ್ಗಳನ್ನು ವಿತರಣೆ ಮಾಡಿದ್ವಿ. ನಮ್ಮ ಒಂದು ಜಿಲ್ಲೆಯಲ್ಲಿ 1,35,000 ಬಡವರು ಆ ಕಾರ್ಡ್ಗಳ ಮುಖಾಂತರ ಚಿಕಿತ್ಸೆಯನ್ನು ಪಡೆದುಕೊಂಡಿದ್ದಾರೆ. ಸಾವಿರಾರು ಕೋಟಿ ಹಣವನ್ನು ಉಪಯೋಗಿಸಿಕೊಂಡಿದ್ದಾರೆ. ಇವತ್ತು ನಮ್ಮ ಬಡವರ ಹಣ ಬಂದಿದೆ. ಇವತ್ತು ಬಡ ಹೆಣ್ಣು ಮಕ್ಕಳಿಗೆ ಸುಮಾರು 3,95,000 ಶೌಚಾಲಯಗಳನ್ನು ಕಟ್ಟಿಸಿಕೊಂಡಿದ್ದೀವಿ. ಬಡವರ ಹೆಣ್ಣು ಮಕ್ಕಳ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ಗಳನ್ನು 3,65,000 ಹೆಣ್ಮಕ್ಕಳಿಗೆ ನಾವು ಗ್ಯಾಸ್ ಸಿಲಿಂಡರ್ಗಳನ್ನು ಕೊಟ್ಟಿದ್ದೀವಿ. ಇವತ್ತು ಜಿಲ್ಲೆಯಲ್ಲಿ ಕಳೆದ 10 ವರ್ಷದಲ್ಲಿ 1 ಲಕ್ಷ ಮನೆಗಳನ್ನು ಬಡವರಿಗೆ ಕಟ್ಟಿಸಿಕೊಟ್ಟಿದ್ದೀವಿ. ಇವತ್ತು ಜಿಲ್ಲೆಯಲ್ಲಿ ಸುಮಾರು 1,200 ಕೋಟಿಯ ಪ್ರತಿಯೊಂದು ಪ್ರತಿಯೊಂದು ಮನೆಗೆ ಜಲಧಾರ ಮುಖಾಂತರ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀವಿ. ಇವತ್ತು ಜಿಲ್ಲೆಯಲ್ಲಿ 40ಕ್ಕೂ ಹೆಚ್ಚು ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನು ಬಡವರಿಗೆ ಅತಿ ಕಡಿಮೆ ದರದಲ್ಲಿ ಔಷಧಿಗಳನ್ನು ಮುಟ್ಟಿಸುವ ಕೆಲಸವನ್ನು ಮಾಡ್ತಿದ್ದೀವಿ. ಇವತ್ತು ಜಿಲ್ಲೆಯಲ್ಲಿ ಸುಮಾರು 250ಕ್ಕೂ ಹೆಚ್ಚು ವೆಲ್ನೆಸ್ ಸೆಂಟರ್ಗಳನ್ನೆಂದ್ರೆ ಬಡವರಿಗೆ ನಿಮ್ಮ ಊರಿನ ಹತ್ತಿರನೇ
ರಕ್ತ ತಪಾಸಣೆ, ನೇತ್ರ ತಪಾಸಣೆ, ಇನ್ನಿತರ ತಪಾಸಣೆಗಳು ಮಾಡಲಿಕ್ಕೆ ಉಚಿತವಾಗಿ ನಿಮ್ಮ ಭಾಗದಲ್ಲಿ ದೊರೆಯುತ್ತೆ. ಪ್ರತಿಯೊಬ್ಬ ಬಡವನ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ಉದ್ಯೋಗ ಸೃಷ್ಟಿಯನ್ನು ಕಾಂಗ್ರೆಸ್ ಬಡ್ಡಿ ಹಾಕ್ತಾರೆ. ಯೋಗರು ಪ್ರತಿ ವರ್ಷ 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ ಅಂತ. ನಾವು 2 ಕೋಟಿ ಅಲ್ಲ, 10 ವರ್ಷದ 54 ಕೋಟಿ ಜನರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಟ್ಟಿದ್ದೀವಿ. ಇವತ್ತು 54 ಕೋಟಿ ಜನ ಅವರ ಕುಟುಂಬವನ್ನು ದುಡಿದು ಆರಾಮವಾಗಿ ಇವತ್ತು ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಈಗ 10 ಹಲವಾರು ಯೋಜನೆಗಳಿದ್ದು ಅದರ ಜೊತೆಯಲ್ಲಿ ಮೂಲಭೂತ ಸೌಕರ್ಯಗಳಾದಂಥ ನಮ್ಮ ಜಿಲ್ಲೆಯಲ್ಲಿ ಈಶ್ವರ ಖಂಡ್ರೆ ಅವರು ಕಾಂಗ್ರೆಸ್ ಮುಖ ಮುನ್ನತವರಿಗಿಂತ ಹೇಳಬೇಕು. ಈಶ್ವರ ಖಂಡ್ರೆ ಕುರಿತು ಕೇಳಬೇಕು. ಸೋಷಿಯಲ್ ಮೀಡಿಯಾ ಆಗಿದೆ. ಜಿಲ್ಲೆಯಲ್ಲಿ ಅವರು 60 ವರ್ಷ ಜಿಲ್ಲೆಯ ರಾಜಕಾರಣವನ್ನು ಮಾಡಿದ್ದಾರೆ, ರಾಜ್ಯ ರಾಜಕಾರಣವನ್ನು ಮಾಡಿದ್ದಾರೆ. ಆದರೆ ಅವರ ಬಾಲ್ಕಿನಲ್ಲಿನೇ ಅವರ ಅಭಿವೃದ್ಧಿ ನೋಡಿ ಬಾಲ್ಕಿನಲ್ಲಿನೇ ಒಂದು ಸ್ಟೇಡಿಯಂ ಕಟ್ಟಿಸಬೇಕಾದ್ರೆ ಅವರ ಯೋಗ್ಯತೆ ಎಷ್ಟಿದೆ ಅನ್ನುವಂಥದ್ದು ಒಂದು ಸ್ಟೇಡಿಯಂ ಕಟ್ಟಿಸಿಲ್ಲ. ಕೇವಲ ಅಹಂಕಾರದ ರಾಜಕಾರಣದಿಂದ ಬಡವರನ್ನು ಕೆಳೆದು ಭಯ ವಾತಾವರಣ ರೂಪಿಸೋದು, ಹಣವನ್ನು ಹಂಚಿ ರಾಜಕಾರಣ ಮಾಡಿದ ಹೊರತಾಗಿ ಬಡವರ ಮನಸ್ಸನ್ನು ಗೆದ್ದು ರಾಜಕಾರಣವನ್ನು ಮಾಡಿದೆ. ಬಡವರವ್ರ ಮನೆ ಹೋಗಿದ್ರೆ ಸಿಗ್ತಾರೆ ಅವರು, ಅವ್ರ ಕಾರ್ಯಕರ್ತರಿಗೆ ಸಿಗಲ್ಲ, ಒಂದೊಂದು ತಿಂಗಳು ಸಿಗಲ್ಲ. ಆದ್ರೆ ನಾನು ನನ್ನ ಕಚೇರಿ ಬಂದು ಯಾರಿಗೂ 1 ನಿಮಿಷ ಕೂಡ ಕಾಯಿಸಲ್ಲ. ನಾನು ಫೋನ್ ಮುಖಾಂತರ ಫೋನ್ ಮಾಡಿದ್ರೆ ಫೋನ್ ಅನ್ನು ತಗೊಂಡು ಅವರ ಕಷ್ಟ ಸುಖಗಳನ್ನು ಕೇಳಿ ಪರಿಹಾರ ಮಾಡುವಂತ ನನ್ನ ಸ್ವಭಾವ 10 ವರ್ಷದ ತಾವು ನೋಡಿದ್ವಿ. ಬೀದರ್ ಜಿಲ್ಲೆಯಲ್ಲಿ ಒಂದೇ ಒಂದು ರಾಷ್ಟ್ರೀಯ ಹೆದ್ದಾರಿ ತಗೊಂಡು ಸತ್ತಾಪುರ ಹೋಗೋದು. ಇವತ್ತು ನಮ್ಮ ಮತಕ್ಷೇತ್ರದಲ್ಲಿ 12 ರಾಷ್ಟ್ರೀಯ ಹೆದ್ದಾರಿಗಳನ್ನು ಮಂಜೂರಾತಿ ಮಾಡಿಸಿದ್ರಿ. 6 ರಾಷ್ಟ್ರೀಯ ಹೆದ್ದಾರಿಗಳಿಗೆ ಈಗಾಗಲೇ ಕಾಮಗಾರಿಗಳು ಮುಗಿದಿದೆ. 6 ರಾಷ್ಟ್ರೀಯ ಹೆದ್ದಾರಿಗಳ ಕಾಮಗಾರಿಗಳು ಟೆಂಡರ್ ಮತ್ತು ಡಿಪಿಆರ್ ರೂಪಗೊಂಡಿದ್ದವು. ಇವತ್ತು ಬೀದರ್ನಿಂದ 13 ಹೊಸ ರೈಲುಗಳನ್ನು ಪ್ರಾರಂಭ ಮಾಡಿದ್ದೀನಿ. ಬೀದರ್ ಕಲಬುರಗಿ ಲೈನ್ 30 ವರ್ಷದಿಂದ ನೆನೆಗುದಿಗೆ ಬಿದ್ದಿತ್ತು. ಮಲ್ಲಿಕಾರ್ಜುನ್ ಖರ್ಗೆ ಅವರು 5 ವರ್ಷಗಳ ಕಾಲ ಕೇಂದ್ರದಲ್ಲಿ ಸಚಿವರಾಗಿದ್ದರು. ಲಾಸ್ಟ್ 1 ವರ್ಷ ರೈಲ್ವೆ ಸಚಿವರಾಗಿದ್ದರು. ಬೀದರ್ ಕಲಬುರಗಿ ರೈಲನ್ನು ಪೂರ್ಣಗೊಳಿಸಲಿಕ್ಕೆ ಆಗಲಿಲ್ಲ ಖರ್ಗೆ ಅವರಿಂದ. ನಾನು ನಿಮ್ಮ ಆಶೀರ್ವಾದದಿಂದ MP ಆದ್ಮೇಲೆ ಕೇವಲ 2 ವರ್ಷದಲ್ಲಿ ಬೀದರ್ ಕಲಬುರಗಿ ರೈಲ್ವೆ ಮಾರ್ಗವನ್ನು ಪೂರ್ಣಗೊಳಿಸಿ ಬೀದರ್ ಜಿಲ್ಲೆ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಒಬ್ಬ ದೇಶದ ಪ್ರಧಾನಮಂತ್ರಿಯಾದಂಥ ನರೇಂದ್ರ ಮೋದಿ ಅವರಿಗೆ ಕರೆತಂದು ಲೋಕಾರ್ಪಣೆಯನ್ನು ಮಾಡಿದ್ದೇನೆ. ಇದನ್ನು ಕೀರ್ತಿಯನ್ನು ಹತ್ತಿರ ಬಂದಿದೆ. ಬೀದರ್ ನಗರದಲ್ಲಿ ಮಂಜೂರಾತಿ ಮಾಡಿಸ್ಕೊಟ್ಟಿದ್ದೇನೆ. ಕೆಲವು ತಿಂಗಳಲ್ಲಿ ಪ್ರಾರಂಭವನ್ನು ಆಗ್ತದೆ. ಬೀದರ್ ಜಿಲ್ಲೆಯು ನಮ್ಮ ಪತ್ರಿಕಾಗೋಷ್ಠಿಯನ್ನು ಮಾಡಿ ಸುಳ್ಳು ಹೇಳ್ತಿದ್ದರು ಈಶ್ವರ ಖಂಡ್ರೆ ಜಿಲ್ಲೆಯಲ್ಲಿ ಸಿಪೆಟ್ ಕಾಲೇಜ್ ಪ್ರಾರಂಭ ಆಗಿಲ್ಲ ಅಂತ. ಪ್ರಾರಂಭವನ್ನು ಮಾಡಿದ್ದೇನೆ. ಜಿಲ್ಲೆಯಲ್ಲಿ ಎಫ್ಎಂ ಸ್ಟೇಷನ್ ತಾನು ಪ್ರಾರಂಭ ಮಾಡಲು ಹೇಳ್ತಿದ್ರು. ಜಿಲ್ಲೆಯಲ್ಲಿ ಎಫ್ಎಂ ಸ್ಟೇಷನ್ ಅನ್ನ ಈಗಾಗಲೇ ಸವಲತ್ತನ್ನು ಜನತೆ ತಗೊಳ್ತಿದ್ರು. ನಮ್ಮ ಈಶ್ವರ ಖಂಡ್ರೆ ನನ್ನ ಸವಾಲನ್ನು ಹಾಕ್ತೀನಿ. ನಿಮ್ಮ ಮುಖ್ಯಮಂತ್ರಿಗಳನ್ನು ಕರ್ಕೊಂಡಿದ್ದೀನಿ. ನಾನು ನನ್ನೆಲ್ಲ ಶಾಸಕ ಮಿತ್ರರನ್ನು ಮುಖಂಡರು ತಗೊಂಡು ಎಫ್ಎಂ ಸ್ಟೇಷನ್ ಎಲ್ಲಿದೆ, ನಮ್ದು ಸಿಪೆಟ್ ಕಾಲೇಜ್ ಎಲ್ಲಿದೆ ಎಲ್ಲ ತೋರಿಸ್ತೇನೆ. ನಾನು ಇಷ್ಟು ಸುಳ್ಳು ಹೇಳ್ತಾರೆ ಈಶ್ವರ ಖಂಡ್ರೆ ಅವರು. ಮತ್ತು ನಾನು ಸುಳ್ಳು ಹೇಳ್ತೀನಿ ಅಂತ ಹೇಳ್ತಾ ಇದ್ದೇನೆ. ನಾನು 10 ವರ್ಷದಲ್ಲಿ ಒಂದೇ ಒಂದು ಸೇವೆಯನ್ನು ನಮ್ಮ ಕಾರ್ಯಕರ್ತರಲ್ಲಿ ಇಲ್ಲ, ಒಂದೇ ಒಂದು ಮೋಸ ಮಾಡುವಂತ ಕೆಲಸವನ್ನು ಮಾಡಲಿಲ್ಲ. ಇವತ್ತು ಸೈನಿಕ ಶಾಲೆ ತಂದಿದ್ದೇನೆ. ದೇಶದಲ್ಲಿ ಕೇವಲ 23 ಸೈನಿಕ ಶಾಲೆಗಳು ಪ್ರಧಾನಮಂತ್ರಿಗಳು ಮಂಜೂರಾತಿ ಕೊಟ್ಟಿದ್ರೆ ಅದು ಕರ್ನಾಟಕಕ್ಕೆ ಅದು 13,000 ಕೋಟಿ ಹುಡುಕಿದಂತ ಸೋಲದ ತಾಲೂಕಿನಲ್ಲಿ ಮಂಜೂರಾತಿ ಮಾಡಿಸಿದ್ದೇನೆ. 13,000 ಕೋಟಿ ಇವತ್ತು 10,525 ಅಲ್ಲಿ ನೌಕರಿ ಸಿಗುವಂತ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದೇನೆ. ಅವರ ಮಗ ಪ್ರತಿ ಕೂಡ ಇಂಧನ ಅಲ್ಲಿ ಯುವಕರಿಗೆ ಎಲ್ಲಿ ಜಾರಿಪಟ್ಟಿದ್ದಾರೆ. 1 ಲಕ್ಷಕ್ಕೂ ಹೆಚ್ಚು ಜನರಿಗೆ ನೌಕರಿಗಳನ್ನು
ಯಾರಿದ್ದಾರೆ ಯಾರಿಗೆ ಬೇಕು 2019ರಲ್ಲಿ ಮಿಸ್ಟರ್ ಏನಾದರೂ ಈ ಚುನಾವಣೆ ಆಗಿದ್ದಾರೆ ಬಿಡಲ್ಲ. ಅದಕ್ಕೆ ಬಂದೇವೆ ತುಂಬಾ ಒಳ್ಳೆಯದಾದ ಸಲುವಾಗಿ ಪ್ರದೇಶದಿಂದ ಜನರಿಗೂ ಕೆಲಸ ಮಾಡುತ್ತಾರೆ. ವರ್ಷಗಳ ಮನೆಗಳು ಜೀವನಿತರು ಒಂದು ಹೇಗೆ ಅವನನ್ನು ಫೋನ್ ಮಾಡಿ ಸರ್ ನಿಮ್ಗೆ ಅವಕಾಶ ಮಾಡಿಕೊಡ್ರೆ ನಿಮ್ಮ ಸಲುವಾಗಿ ಮೋದಿ ಸಲುವಾಗಿ ನಾನು ದಿವಸ ಬಿಡ್ತೀನಿ ಅಂತ ಹೇಳಿದ್ದೇನೆ. ನಾವಂತೂ ಭಾರತೀಯ ಜನತಾ ಪಕ್ಷದ ಜಾಗೃತವಂತ ಕಾರ್ಯಕರ್ತರಿದ್ದು 30 ದಿವಸಗಳ ಕಾಲ ಪ್ರತಿಯೊಂದು ಮನೆ ಹೋಗಿ ಕಾರ್ಯವನ್ನು ಮಾಡಿದ್ವಿ. ಜನ ಮೆಚ್ಚುತ್ತೇವೆ. ಕಾಂಗ್ರೆಸ್ ಅನ್ನೋದಕ್ಕೆ ಸುಳ್ಳು ಗ್ಯಾರಂಟಿಗಳು ಸುಳ್ಳು ಮೋಸವನ್ನು ಮಾಡಿದ್ದು ನಾವು ಮಾಡಲಿಲ್ಲ. ಇವತ್ತು ದೇಶದಲ್ಲಿ ಯಾರ್ದಾದ್ರೂ ಗ್ಯಾರಂಟಿ ಮೇಲೆ ವಿಶ್ವಾಸ ಇದೆ ಅಂದ್ರೆ ಅದು ಜೆಡಿ ಗ್ಯಾರಂಟಿ ಮೇಲೆ ಮಾತ್ರ ವಿಶ್ವಾಸ ಮಾಡಿಕೊಡ್ತೀವಿ ಅಂತ ಗ್ಯಾರಂಟಿ. ಇವತ್ತು ಕಾಂಗ್ರೆಸ್ ಸೋಲುವ ಭೀತಿಯಿಂದ ಆಶಾ ಕಾರ್ಯಕರ್ತರನ್ನ ಅಂಗನವಾಡಿ ಕಾರ್ಯಕರ್ತರನ್ನ ಕಳಿಸಿ ಮೇಲೆ ಏರ್ಪಟ್ಟಿದ್ರೆ ನಿಮ್ಮ ಕೊನೆಯಿಂದ ಗೃಹಲಕ್ಷ್ಮಿ 30,000 ರೂಪಾಯಿ ಕಾಂಗ್ರೆಸ್ ನಮ್ಮ ಯೋಜನೆ ಇನ್ನಷ್ಟು ಪಕ್ಷಗಳನ್ನು ಪಡೆಯಲಿದ್ದೀವಿ. ಅದನ್ನ ನಾವು ಇಷ್ಟೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಬರುವಂತ 27 ಆಶಾ ಅಂಗನವಾಡಿ ಕಾರ್ಯಕರ್ತರಿಗೆ ಆಶಾ ಕಾರ್ಯಕರ್ತರಿಗೆ ಮೋದಿ ಸರ್ಕಾರ ಮೋದಿ ಸರ್ಕಾರ 50,000 ಹೆಚ್ಚಿ